ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. 13-14 ವರ್ಷಗಳ ನಂತರ ದರ್ಶನ್ ಸರ್ ಅವರ ಗಜಾ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ, ಬಂಗಾರಿ ಯಾರೇ ನೀ ಬುಲ್ಬುಲ್. ಏನು ಈ ಸಾಂಗ್ನ ವಿಶೇಷತೆ ಅಂದರೆ, ಇದನ್ನು ಮತ್ತೆ ರಿಮಿಕ್ಸ್ ಮಾಡಿ 14 ವರ್ಷದ ನಂತರ ಈಗಿನ ಟ್ರೆಂಡ್ ಪ್ರಕಾರ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸರ್ ಫ್ಯಾನ್ಸ್ ಅಂದರೆ ಸರ್ ಹೇಳೋ ಥರ ಸೆಲೆಬ್ರಿಟೀಸ್ ಏನು ಹೇಳ್ತಾರೆ, ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ ಅನ್ನೋದನ್ನ ಬನ್ನಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ಕಾರ ಸರ್. ಮೇ ಬಿ ಗಜಾ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿದ್ದು, ಇಲ್ಲಿಗೆ ಒಂದು 13-14 ವರ್ಷ ಆಯಿತು ಈ ಸಾಂಗ್ ಬಂದು. ಈಗ ಮತ್ತೆ ಈ ಸಾಂಗ್ನ ಕೇಳ್ತಾ ಇರೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಯ್ತಿದೆ. ಈ ಸಾಂಗ್ ವೈಬ್ ಹೇಗಿದೆ ಅಂದರೆ, ಸತ್ತಿರೋ ಹೆಣನೂ ಕೂಡ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡುತ್ತೆ, ಆ ಲೆವೆಲಿಗಿದೆ ವೈಬು. ಆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಓಕೆನಾ? ನಮ್ಮ ಬಾಸ್ ಅವರು ಅಲ್ಲಿ ಥರ ಗಜದಲ್ಲಿ ಮಿಂಚಿದ್ರು, ಬಟ್ ನ್ಯೂ ವರ್ಷನಲ್ಲಿ ತುಂಬ ಚೆನ್ನಾಗಿದೆ. ಈ ವರ್ಷನೂ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಬಾಸ್ ಇಲ್ಲ. ಬಟ್ ಇವತ್ತು ಸೆಲೆಬ್ರಿಟಿಗಳು ನಮ್ಮ ಕೈಲಿ ಲಾಂಚ್ ಮಾಡಿಸಿದ್ದಾರೆ. ತುಂಬ ಖುಷಿ ಇದೆ. ಕುರುಕ್ಷೇತ್ರ ಟೈಮಲ್ಲಿ ನಮ್ಮ ಬಾಸ್ ಅವರು ಕರೆದುಬಿಟ್ಟು ಒಂದು ಮಂಡ್ಯದ ಹುಡುಗನ ಜೊತೆ ರಿಲೀಸ್ ಮಾಡಿಸಿದ್ರು. ಬಟ್ ಇವತ್ತು ಗಾರ್ಗ ಟೀಮ್ ಅವರಿಗೆ ನಾವೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮಗೊಂದು ಒಳ್ಳೆ ವೇದಿಕೆ ಕೊಡಿಸಿ ನಮ್ಮ ಕೈಲಿ ಸೆಲೆಬ್ರಿಟಿಗಳು, ನಮ್ಮ ಬಾಸ್ ಅವರು ಸುಮ್ಮನೆ ಸೆಲೆಬ್ರಿಟಿ ಅಂತ ಹೇಳಿಲ್ಲ, ಬಟ್ ನಾವೇ ಇಲ್ಲಿ ಸೆಲೆಬ್ರಿಟಿ ಆಗಿಬಿಟ್ವಿ, ಆಲ್ರೆಡಿ ಪ್ರೂವ್ ಮಾಡಿಬಿಟ್ರು. ಓಕೆನಾ? ನಮ್ಮ ಕೈಲೇ ಸಾಂಗ್ ಲಾಂಚ್ ಮಾಡಿಸಿರೋದು ತುಂಬ ಖುಷಿ ಇದೆ. ಈ ಗಾರ್ಗ ಮೂವಿ ತುಂಬ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾಯಿದೆ. ಬಟ್ ಗಾರ್ಗ ಮೂವಿ ಅನ್ನೋಕ್ಕಿಂತಲೂ ಫೆಬ್ರವರಿ 6ನೇ ತಾರೀಕು ಒಂದು ಸ್ವರ್ಗ ನೋಡೋಕೆ ಬರ್ತೀವಿ, ಅದು ಬಂಗಾರಿ ಬುಲ್ಬುಲ್ನ ನೋಡೋಕೆ ಬರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಸಾಂಗ್ನ ಕೇಳಿದಾಗ ನಿಮಗೆ ಏನಾದ್ರು ಚೇಂಜಸ್ ಇದೆ ಅಂತ ಅನ್ನಿಸ್ತಾ, ಅಥವಾ ಏನು ಅನ್ನಿಸ್ತು ಸರ್ ಸಾಂಗ್ನ ಕೇಳಿದಾಗ? ಸಕ್ಕತ್ತಾಗೈತೆ ಮ್ಯಾಮ್. ಬಟ್ ಹಳೆ ಸಾಂಗು ಈ ಸಾಂಗು ಕಂಪೇರಿಂಗ್ ಮಾಡ್ತು ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಬೇಸ್ ಆಗಲಿ ಸೌಂಡ್ ಆಗಲಿ ತುಂಬ ಯೂನಿಕ್ ಆಗೈತೆ. ಕೇಳಿದ್ರೆ ಹೇಳಿದ್ನಲ್ಲ ಮ್ಯಾಮ್, ಕೂತ್ಕೊಂಡು ನನ್ನ ಕೈಲಿ ಆಯ್ತಲ್ಲ ಡ್ಯಾನ್ಸ್ ಆಡಬೇಕು ಅನ್ನೋ ಆಸೆ, ಬಟ್ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಇದೆ ಮ್ಯಾಮ್. ಬಟ್ ಇವಾಗ ಒಂದು ಸ್ಟೇಜ್ ಸಿಕ್ತು. ಗಾಗ್ರಾ ಟೀಮ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಒಂದು ಸ್ಟೇಜ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ನಮ್ಗೊಂಥರ ವಾಪಸ್ ನಮ್ಮ ಬಾಸ್ ನಮ್ಮ ಕಣ್ಮುಂದೆ ಇದ್ದಾರೆ, ಜೊತೆಗೆ ಡ್ಯಾನ್ಸ್ ಆಡ್ತಾ ಇದೀವಿ ಅನ್ನೋ ಫೀಲ್ ಆಯಿತು ಮ್ಯಾಮ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಲಿರಿಕಲ್ ಆಡಿಯೋ ಬಿಟ್ಟಿದ್ದಾರೆ, ಎಲ್ಲ ಒಂದು ಕಡೆ ದರ್ಶನ್ ಸರು ಇದರಲ್ಲಿ ಅಭಿನಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಸರ್ ನಿಮಗೆ ನೋಡಿದಾಗ? ಖಂಡಿತ ಹಾಗೆ ಅನಿಸ್ತಿದೆ ಮೇಡಮ್. ಯಾಕೆ ಅಂದರೆ ಅವ್ರು ಅಭಿನಯ ಮಾಡ್ತಾರೋ ಬಿಡ್ತಾರೋ, ಬಟ್ ಅವ್ರ ಹೆಸರಿದೆಯಲ್ಲ ಅದೇ ಸಾಕು. ಆ ಸಾಂಗ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಅಭಿಮಾನಿಗಳೇ ಅದೇ ಅಲ್ವಾ ಖುಷಿ, ಇನ್ನೇನಿಲ್ಲ. ಡಿ ಬಾಸು ಅನ್ನೋ ಹೆಸರು ಸಾಕು, ಇಡೀ ಅವ್ರ ಸೆಲೆಬ್ರಿಟಿಗಳೇ ನೋಡ್ಕೊಳ್ತಾರೆ ಏನು ಎತ್ತ ಅಂತ. ಸರ್, ಈ ಸಾಂಗ್ ಪ್ರೊಮೋ ರಿಲೀಸ್ ಆದಾಗ ಒಂದು ಅಂದರೆ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಾರೆ, ಆದರೆ ಒಂದಷ್ಟು ಜನ ನೆಗೆಟಿವ್ ಹಾಕ್ತಾರೆ. ಇದು ಡಿ ಬಾಸ್ ಸರ್ ಹೆಸರನ್ನ ಯೂಸ್ ಮಾಡಿಕೊಂಡು ಇದು ಪ್ರಚಾರದ ಗಿಮಿಕ್, ಪ್ರಚಾರಕ್ಕೋಸ್ಕರ ದರ್ಶನ್ ಸರ್ನ ಯೂಸ್ ಮಾಡ್ಕೊತಾರೆ ಹೊರತು ಅವ್ರ ಕಷ್ಟಕ್ಕೆ ನಿಲ್ಲೋದು ಅಭಿಮಾನಿಗಳು ಮಾತ್ರ ಅಂತ. ಈ ಮಾತು ನೀವೆಷ್ಟು ಒಪ್ತೀರಾ ಸರ್? ಸರ್ ಮೇಡಮ್, ಏನು ಗೊತ್ತಾ, ಹೇಳೋರು ಹೇಳ್ತಾನೆ ಇರ್ತಾರೆ. ನೆನ್ನೆ ಮೊನ್ನೆಯಿಂದ ಯಾರೂ ಹೇಳ್ತಾ ಇಲ್ಲ, ವರ್ಷಗಳಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಎಲ್ಲಿ ಪಾಸಿಟಿವ್ ಅಂತ ಇರುತ್ತೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಪ್ರೀತಿ ಯಾರ ಮೇಲೆ ಪ್ರೀತಿ ಮಾಡ್ತೀವೋ ಅವ್ರ ವಿಷಯ ಏನಾದರೂ ಬಂತಂದರೆ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಬೇರೆಯವ್ರದ್ದೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಅಂತ ಏನಿಲ್ಲ, ಅವರು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಬಾಸ್ದಂದರೆ ಸ್ವಲ್ಪ ಒಂದು ಲೆವೆಲ್ಗೆ ಜಾಸ್ತಿನೇ ಇರುತ್ತೆ. ಸೆಲೆಬ್ರೇಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಫೆಬ್ರವರಿ 6 ಯಾರು ಈ ಸಾಂಗ್ ಬಂದಾಗ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಲ್ಲ, ಸಾಂಗ್ ಮುಗಿಯೋವರೆಗೂ ಎಲ್ಲ ಸ್ಕ್ರೀನ್ ಮುಂದೆ ಬಂದು ಡ್ಯಾನ್ಸ್ ಆಡ್ಕೊಂಡೆ ಸಿನಿಮಾ ನೋಡೋದು. ತುಂಬ ಚೆನ್ನಾಗಿದೆ. ನಾನು ಮೊನ್ನೆ ರಿಲೀಸ್ ಇವೆಂಟ್ಗೆ ಹೋಗಿದ್ದೆ, ಅಲ್ಲಿ ಟ್ರೈಲರ್ ಎಲ್ಲ ನೋಡಿದೆ, ಸಾಂಗ್ಸ್ ನೋಡಿದೆ. ಪ್ರಕಾಶ್ ಅವರು ಆಡಿರೋ ಸಾಂಗು ಅಷ್ಟೇ, ಗುರುಕಿರಣ್ ಅವರು ಇಬ್ಬರು ಕಾಂಬಿನೇಷನಲ್ಲಿ ಆಡಿರೋ ಸಾಂಗು ತುಂಬ ಚೆನ್ನಾಗೇ ಇದೆ. ಇದು 3ನೇ ಸಾಂಗು. ಇದು ಒಳ್ಳೆ ಹೆಸರು ಮಾಡೇ ಮಾಡುತ್ತೆ. ನಮಗೆ ಹೇಳ್ಬೇಕಂದ್ರೆ ಡಿ ಬಾಸ್ ಸಾಂಗ್ಸ್ಗೆ ಡಬಲ್ ಧಮಾಕ. 2 ಲಿರಿಕಲ್ ವಿಡಿಯೋದಲ್ಲಿ ನಮ್ಗೆ 2 ಸಾಂಗ್ ಸಿಗ್ದಂಗೆ ಆಯಿತು. ಒಂದು ಗಜಾ ಮೂವಿದು, ಒಂದು ಗಾರ್ಗ ಮೂವಿದು. ಜನ ಮತ್ತು ಹುಚ್ಚೆದ್ದು ಕುಡಿತಾರೆ ಈ ಸಾಂಗ್ ಬಂದಾಗ ಆಗಲಿ, ಮೂವಿ ಆಗಲಿ. ನಾವು ಬಾಸ್ ಫ್ಯಾನ್ಸು ಹೊಸೊಬ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಅವತ್ತಿಂದನೇ ಹೇಳ್ಕೊಬಂದಿದ್ದೀವಿ. ನಾವು ಬರೀ ಹೇಳ್ಬಿಟ್ಟು ಸುಮ್ಮನೆ ಇರೋದಲ್ಲ, ಸಪೋರ್ಟ್ ಮಾಡಿ ತೋರಿಸ್ತೀವಿ ನಾವು. ಓಕೆ ಸರ್, ಎಲ್ಲೋ ಒಂದು ಕಡೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ದರ್ಶನ್ ಸರ್ ಹೆಸರನ್ನ ಯೂಸ್ ಮಾಡ್ಕೊತಾರೆ. ಅದಾದಮೇಲೆ ಏನಕ್ಕೂ ಜೊತೆಗಿರಲ್ಲ, ಒಂದು ಸಿನಿಮಾ ಪ್ರಚಾರಕ್ಕೆ ಬರಲ್ಲ. ಅವ್ರು ಇಲ್ಲದೆ ಇರೋ ಸಮಯದಲ್ಲಿ ಎಷ್ಟೋ ಜನ ಅವ್ರ ಹೆಸರಿಂದ ಇಂಡಸ್ಟ್ರಿಗೆ ಬಂದವರು, ಎಷ್ಟೋ ಜನ ಸಿನಿಮಾ ಪ್ರಚಾರಕ್ಕೆ ಬರಲಿಲ್ಲ, ಒಂದು ಟ್ವೀಟ್ ಮಾಡಲಿಲ್ಲ, ಒಂದು ಸ್ಟೋರಿ ಹಾಕ್ಕೊಂಡಿಲ್ಲ. ಸರ್ ಇದ್ರ ಬಗ್ಗೆ ಮೇಡಮ್, ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಡಿ ಬಾಸ್ ಹಿಂದೆ ಡಿ ಬಾಸ್ ಸೆಲೆಬ್ರಿಟಿಗಳು ಇದ್ದೇ ಇರ್ತಾರೆ. ಡಿ ಬಾಸ್ ಮೇಲೆ ತಾಯಿ ಚಾಮುಂಡೇಶ್ವರಮ್ಮ ತಾಯಿ ಕೃಪೆ ಇದೆ. ಬಟ್ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಡಿ ಬಾಸ್ ಸೆಲೆಬ್ರಿಟಿಗಳಂತೂ ಸಾಯೋವರೆಗೂ ಅವ್ರನ್ನ ಕೈ ಬಿಡಲ್ಲ. ಏನು ಹೊಸಬ್ರಿಗಂತೂ ಖಂಡಿತ ಕೈ ಹಿಡಿತೀವಿ. ನಮ್ಮ ಬಾಸ್ ಹೇಳ್ಕೊಟ್ಟಿದ್ದಾರೆ ಹೊಸಬ್ರನ್ನ ಬೆಳೆಸಿ ಅಂತ. ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ. ಯಾರು ಏನೇ ಮಾಡ್ಕೊಳ್ಳಿ, ಜೈ ಡಿ ಬಾಸ್. ಸರಿ ಸರ್, ಇವಾಗ 6ನೇ ತಾರೀಕು ಅಥವಾ ಈಗ ನಾಳೆ ನೋಡ್ತಾ ಹೋದರೆ ಎಷ್ಟೋ ಹೊಸಬ್ರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನೀವೇ ಹೇಳಿದ್ರಿ ಸರ್ ಹೇಳಿರೋ ಥರ ನಾವು ಹೊಸಬ್ರು ಸಿನಿಮಾಗಳನ್ನು ಬೆಳೆಸ್ತೀವಿ ಅಂತ. ಈಗ ಎಷ್ಟೋ ಹೊಸಬ್ರು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಎಷ್ಟು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ?
ಎಲ್ಲ ಸಿನಿಮಾಗಳಿಗೂ ಖಂಡಿತ, ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದರೆ ಎಲ್ಲ ಹೊಸಬ್ರು ಬರಬೇಕು. ಯಾಕೆಂದರೆ ಬೇರೆ ಇಂಡಸ್ಟ್ರಿಯವರು ನಮಗಿಂತ ಒಂದು ಸ್ಟೆಪ್ ಮೇಲೆ ಹೋಗ್ತಿರುವಾಗ ನಮ್ಮ ಇಂಡಸ್ಟ್ರಿ ಯಾಕೆ ಈ ಥರ ಅಂತಂದರೆ ಎಲ್ಲ ನೆಗೆಟಿವ್ ಪ್ರಚಾರ ಮಾಡ್ತಾರೆ ಅಲ್ವಾ. ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಹಿಂಗಿದೆ. ನಾವೆಲ್ಲ ಈಗ ನಾವು ಫ್ಯಾನ್ಸ್ಗಳು ಮಾತ್ರ ಹೊಡೆದಾಡೋದು, ನಾವು ಇವ್ರ ಫ್ಯಾನು ಅವ್ರ ಫ್ಯಾನು ಅಂತ. ಅಪ್ಪು ಸರ್ ಹೇಳಿಲ್ವಾ, ಫ್ಯಾನು ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ. ಫಸ್ಟ್ ಡೇ ಕನ್ನಡ ಸಿನಿಮಾ ನೋಡಿ ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ ಹೇಳಿದ್ದಾರೆ. ನಾವು ಫ್ಯಾನ್ಸ್ ಮಾತ್ರ ಕಿತ್ತಾಡ್ತೀವಿ ಹೊರತು ಅವರು ಸೆಲೆಬ್ರಿಟಿಗಳೆಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸು ಬಂದಿದ್ದೀವಿ ಮ್ಯಾಮ್. ಯಶ್ ಫ್ಯಾನ್ ಅವ್ರು ಇದ್ದಾರೆ, ದರ್ಶನ್ ಫ್ಯಾನ್ಸ್ ಇದ್ದಾರೆ, ಉಪೇಂದ್ರ ಫ್ಯಾನ್ಸ್ ಇದ್ದಾರೆ, ಸುದೀಪ್ ಅವ್ರ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ಮ್ಯಾಮ್. ಇಲ್ಲಿ ಎಲ್ಲರ ಸಪೋರ್ಟಿಂಗು ಇದೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿರ್ತೀವಿ. ಜೈ ಡಿ ಬಾಸ್ ಮ್ಯಾಮ್. ಸರ್, ಈಗ ಸಿನಿಮಾ ಟ್ರೇಲರ್ ನೀವು ನೋಡಿರ್ತೀರಾ, ಆ ಸಿನಿಮಾ ಕತೆಗೂ ಈ ಸಾಂಗಿಗೂ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತಾ ಸರ್? ಟ್ರೇಲರ್ ಇಲ್ಲ, ಮ್ಯಾಚ್ ಆಗ್ಬೋದು. ಯಾಕೆಂದರೆ ನಾವು ಯಾವುದು ಟ್ರೇಲರ್ ನೋಡಿ ಟೀಸರ್ ನೋಡಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಯಾಕೆಂದ್ರೆ ಮೂವಿ ನೋಡಬೇಕು, ಮೂವಿಲಿ ಏನು ಕಥೆನ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಇದು ಮಾಡಿರೋದು ಜೋಗಿ ಸಿನಿಮಾದ ತಂಡ. ನಿಮಗೆ ಗೊತ್ತಲ್ಲ ಯಾವ ಥರ ಬ್ಲಾಕ್ ಬಸ್ಟರ್ ಆಗಿತ್ತು ಅಂತ. ಪ್ರೀವಿಯಸ್ ಮತ್ತೆ ರೆಕಾರ್ಡ್ನ ಬ್ರೇಕ್ ಮಾಡೋದಕ್ಕೆ ಈ ಗಾರ್ಗ ಮೂಲಕ ಬರ್ತವ್ರೆ. ಸೊ ಫೆಬ್ರವರಿ 6ನೇ ತಾರೀಕು ನಾವೆಲ್ಲ ಕೂತು ನೋಡಬೇಕು ಏನಾಗುತ್ತೆ ಅಂತ. ಬಟ್ ಗಾರ್ಗ 6ನೇ ತಾರೀಕು ಬರ್ತಾ ಇದೆ, ನೋಡಬೇಕು. ನಾವು ಆ ಗಾರ್ಗ ಮೂವಿ ಜೊತೆ ಒಂದು ಸ್ವರ್ಗ ನೋಡೋಕೆ ಬರ್ತಾಯಿದ್ವಿ, ಬಂಗಾರಿ ಯಾರೇ ಬುಲ್ಬುಲ್ ಅಂತ. ಖಂಡಿತ ನಮ್ಮ ಡಿ ಬಾಸ್ ಅಭಿಮಾನಿಗಳು ಮಿಸ್ ಮಾಡಲ್ಲ, ಖಂಡಿತ ಬರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.